ಅಂಶ ಪುಸ್ತಕದ ಮೂಲ ಇಂಗ್ಲಿಷ್ ಕೃತಿ ರಾಮ ಆಫ್ ದಿ ಆಕ್ಸ್ ಅಂತ. ಅದನ್ನು ಬರೆದಿರೋದು ರಂಜಿತ್ ರಾಧಾಕೃಷ್ಣನ್ ಅಂತ. ಈ ಕಾಲದಲ್ಲಿ ನಾವು ಹುಡ್ಕೊಂಡು ಬಂದು ಅಂಶ ಅನ್ನೋ ಪುಸ್ತಕನ ಎತ್ಕೊಂಡು ಪರಶುರಾಮನ ಬಗ್ಗೆ ಯಾಕೆ ಓದಬೇಕು ಅಂತ ಅನ್ಸುತ್ತೆ? ವಿಧಿ ಲಿಖಿತ ಬಹುಶಃ ಭವಿಷ್ಯದಲ್ಲಿ ವಿಶ್ವಾಮಿತ್ರರಂಥ ಋಷಿಗಳು ಬರಬೇಕಿತ್ತು, ಅವರಿಂದ ಗಾಯತ್ರಿ ಮಂತ್ರ ಬರಬೇಕಾಗಿತ್ತು. ಹಾಗೆಯೇ ಪರಶುರಾಮನಂಥ ಸಮರ್ಥ ವ್ಯಕ್ತಿ ವಿಷ್ಣುವಿನ ಅಂಶವನ್ನು ಹೊತ್ಕೊಳ್ಳೋದಕ್ಕಾಗಿ ಜನಿಸ್ಬೇಕಾಗಿತ್ತು. ಹಾಗಾಗಿ ಇಟ್ ವಾಸ್ ಡೆಸ್ಟಿನಿ ಅಂತ ಅನಿಸುತ್ತೆ. ದೇವ್ರ ನಾಮಗಳಲ್ಲಿ ರೇಣುಕೆನ ಶ್ರೀವಿದ್ಯಾ ಅಂತಲೇ ಹೇಳ್ತಾರೆ. ಹಾಗಾಗಿ ಮಾತೆ ಚಿನ್ನಮಸ್ತಾ ದೇವಿಯ ಆರಾಧಕಿಯಾಗಿ ಆಕೆ ಶ್ರೀವಿದ್ಯಾನ ಒಲಿಸ್ಕೊಂಡು ಆವಾಹನೆ ಮಾಡ್ಕೊಳ್ಳುವಂಥ ಬಹಳಷ್ಟು ಸಂಕೀರ್ಣ ಪ್ರಕ್ರಿಯೆಗಳೆಲ್ಲ ಇಲ್ಲಿ ಬಂದು ಹೋಗುತ್ತವೆ. ಯಾಕೆ ಅಂದರೆ ಬೇಸಿಕಲಿ ಮಗನನ್ನು ತಯಾರು ಮಾಡೋದಕ್ಕೆ, ಮಗನಿಗೆ ಒಂದು ರಕ್ಷಣೆ ಕೊಡೋದಕ್ಕೆ, ಒಂದು ರಕ್ಷಾ ಕವಚ ನಿರ್ಮಾಣ ಮಾಡೋದಕ್ಕೆ, ಅವನನ್ನು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮೊದಲು ಅವರಿಬ್ಬರು ಪ್ರಿಪೇರ್ ಆಗಿ ಮಾಡ್ತಾರೆ. ಕಂಟೆಂಟ್ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬಿಟ್ಟು ನೀವು ಟ್ರಾನ್ಸ್ಲೇಟ್ ಮಾಡಬೇಕು ಪುಸ್ತಕನ ಅಂತ ಯಾಕೆ ಅಂದ್ಕೊಂಡ್ರಿ, ಆ್ಯಂಡ್ ವೈ ದಿಸ್ ಬುಕ್? ಈ ಬುಕ್ಕನ್ನು ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋ ಉದ್ದೇಶ ಆ ಥರ ಇರಲಿಲ್ಲ. ಈ ಪ್ರಕ್ರಿಯೆ ಹೇಗಾಯಿತು ಅಂತ ಅಂದರೆ, ಪಬ್ಲಿಷರ್ ಪಾರ್ಥ ಪ್ರಕಾಶನದ ಅನಿಕೇತ್ ಶರ್ಮಾ ಅವರು ಧ್ವನಿಧಾರೆ ಮೀಡಿಯಾ, ನಮ್ಮ ಆಡಿಯೋ ಪುಸ್ತಕಗಳನ್ನು ತಯಾರು ಮಾಡುವಂಥ ಸಂಸ್ಥೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಜ್ಯೋತಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ಈ ಪುಸ್ತಕದ ಕನ್ನಡ ಅವತರಣಿಕೆ ಬರಬೇಕಾಗಿದೆ, ನಿಮ್ಮಿಂದ ಏನು ಸಹಕಾರ ಸಿಗ್ಬೋದು, ನೀವು ಮಾಡಿಕೊಡ್ಬಹುದಾ ಅಂತ. ಸೊ ಜ್ಯೋತಿಗೆ ಕಾಣಿಸಿದ್ದು ನಾನು, ನೀನು ಖಂಡಿತ ಇದನ್ನು ಮಾಡ್ಬೋದು, ನಿನಗೇನು ಸಹಾಯ ಸಹಕಾರ ಬೇಕು ಅಂದರೂ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿನ್ನ ಬೆನ್ನಿಗೆ ನಿಲ್ತೀನಿ, ನೀನು ಇದನ್ನು ಮಾಡಬೇಕು, ತುಂಬ ಒಳ್ಳೆಯ ಪುಸ್ತಕ ಅಂತ ಹೇಳಿದ್ರು. ಸೊ ಅವರು ಅಷ್ಟು ಭರವಸೆ ಕೊಟ್ಟಿದ್ದಕ್ಕೆ ಇದನ್ನು, ಯಾಕಂದರೆ ಅನುವಾದ ಆದಮೇಲೆ 450 ಚಿಲ್ಲರೆ ಪುಟಗಳವರೆಗೂ ಆಗಿದೆ. ಇಷ್ಟು ಪುಸ್ತಕನ ಮೊದಲನೇ ಸಲಕ್ಕೆ ಕೈಗೆತ್ಕೊಳ್ಳೋದಕ್ಕೆ ಧೈರ್ಯ ಬರಲ್ಲ, ನನಗಂತೂ ಖಂಡಿತ ಬರಲಿಲ್ಲ. ಸೊ ಅವರು ಸಪೋರ್ಟಿಂಗ್ ಆಗಿ ನಿಂತಿದ್ದಕ್ಕೆ ಈ ಪುಸ್ತಕ ಆಯಿತು. ಸೊ ಟ್ರಾನ್ಸ್ಲೇಷನ್ ಅಂತ ಬಂದಾಗ ಬಹಳನೇ ಚಾಲೆಂಜಸ್ನ ಎದುರಿಸ್ಬೇಕಾಯಿತು. ಅದರಲ್ಲಿ ನಾನು ಮೇಯ್ನಾಗಿ 3 ರೀತಿಯ ಚಾಲೆಂಜಸ್ ಮೇಯ್ನಾಗಿ ಎದುರಿಸಿದ್ದು ಏನು ಅಂತಂದರೆ, ಮೊದಲನೇದು, ನಮಗೆ ಇದು ಇಂಗ್ಲೀಷ್ ಮೂಲ ಆಗಿರೋದ್ರಿಂದ ಈಕ್ವಿವೆಲೆಂಟ್ ಕನ್ನಡ ಪದಗಳು ಸಿಗೋದಿಲ್ಲ. ಬರೀ ಕನ್ನಡ ಅಂತ ಅಲ್ಲ, ಯಾವುದೇ ಭಾರತೀಯ ಭಾಷೆ ಅಂತ ನೋಡಿದ್ರು ಇಂಗ್ಲೀಷಲ್ಲಿ ಸಿಗೋದಿಲ್ಲ ನಮಗೆ ಪದಗಳು. ಆ ಪದಗಳನ್ನ ಹುಡುಕೋದು, ಹೊಸ ಪದಗಳು ಹುಟ್ಟಾಕೋದು, ಈ ಪ್ರಕ್ರಿಯೆನೇ ತುಂಬ ಟೈಮ್ ತಗೊಂಡು. ಎಷ್ಟು ದಿನಗಳು ತೊಗೊಂಡ್ರಿ ನೀವು ಟ್ರಾನ್ಸ್ಲೇಟ್ ಮಾಡೋದಕ್ಕೆ? ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅಂದಾಜು 3-3.5 ತಿಂಗಳಾಯಿತು. ಹೌದು. ಮತ್ತೆ ಈ ಟ್ರಾನ್ಸ್ಲೇಷನ್ ಪ್ರಕ್ರಿಯೆಯಲ್ಲಿ ನಿಮ್ಮಲ್ಲಾಗಿರೋ ಟ್ರಾನ್ಸ್ಫಾರ್ಮೇಷನ್ ಏನೇನು? ಜ್ಞಾನೋದಯ ಒಂದಾಗಿದ್ದೇನು ಅಂತ ಅಂದರೆ, ನಮ್ಮ ಓದಿನ ಹಿನ್ನೆಲೆ ಇಲ್ಲ ಅಂತ ಅಂದರೆ ಇಂಥದ್ದೆಲ್ಲ ಬಹಳ ಕಷ್ಟ. ಒಂದು ಸ್ವಲ್ಪನಾದರೂ ಓದ್ಕೊಂಡಿರಬೇಕು. ಓದ್ಕೊಂಡಿರೋದು ಅಂದರೆ ಎಲ್ಲ ಕಾಲಮಾನದ್ದು ಕೃತಿಗಳ ಪರಿಚಯ ಅಲ್ಪ ಸ್ವಲ್ಪ ಇರಬೇಕು. ಮತ್ತು ಭಾಷೆ ಬಳಕೆ ಅಂತ ಬಂದಾಗ ಒಂದು ನಿರ್ಧಾರ ಮಾಡಬೇಕಾಗತ್ತೆ. ಇಂಥ ಕೃತಿಗಳನ್ನ ಇವತ್ತು ನಾನು ಹೊರಗೆ ತರ್ತಿದ್ದೀನಿ ಅಂದರೆ ಯಾರನ್ನು ಕೇಟರ್ ಮಾಡ್ತಾ ಇದ್ದೀನಿ, ಕನ್ನಡೀಕರಿಸ್ತಾ ಇದ್ದೀನಿ ಅಂತ ಅಂದರೆ ಯಾರು ಓದಬೇಕು? ಇವತ್ತಿನ ಯುವ ಜನಾಂಗ ಮಾತ್ರ ಓದಬೇಕು ಅಂದರೆ ಭಾಷೆ ಬಳಕೆ ನಾನು ಸಂಕೀರ್ಣವಾಗಿ ಇಡೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ನಮ್ಮ 60-70 ದಶಕದಲ್ಲಿ ಬಂದಂಥ ಪೌರಾಣಿಕ ಕಥೆಯ ಭಾಷೆಯನ್ನು ನಾನಿಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಅಲ್ಲೊಂದು ಬ್ಲೆಂಡಿಂಗ್ ಬೇಕಾಗತ್ತೆ, ಒಂದು ಸಮ ಪ್ರಮಾಣದಲ್ಲಿ ಇವತ್ತಿನ ಸರಾಗವಾಗಿ ಓದಿಸ್ಕೊಂಡು ಹೋಗುವಂಥ ಒಂದು ವಾಕ್ಯ ರಚನೆಯೂ ಇರಬೇಕಾಗತ್ತೆ. ಆದರೆ ಕೆಲವು ಪದಗಳ ಗಾಂಭೀರ್ಯ ಹೇಗಿರುತ್ತೆ ಅಂದರೆ, ಅದನ್ನು ಬಿಟ್ಟು ಬದಲಿ ಪದ ಇನ್ಯಾವುದೇ ಹಾಕಿದ್ರೂ ಅಲ್ಲಿ ಆ ವೇಟೇಜ್ ಬರೋದಿಲ್ಲ, ಅದು ಅದರ ಸತ್ವ ಕಳ್ಕೊಂಡ್ಬಿಡತ್ತೆ. ಸೊ ಒಂದು ಸ್ವಲ್ಪ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಇದಕ್ಕೆಲ್ಲ ನೆರವಾಗಿದ್ದು ನಮ್ಮ ಎಡಿಟರ್ ಚಿದಾನಂದ್ ರುದ್ರಯ್ಯ ಅಂತ. ಸೊ ನಾನು ಒಂದೊಂದು ಎಪಿಸೋಡನ್ನು ಬರೆದು ಕಳಿಸ್ತಿದ್ದ ಹಾಗೂ ಅವರು ಚೆನ್ನಾಗಿ ಅದನ್ನು ನೋಡಿ, ಗಮನ ಇಟ್ಟು ನೋಡಿ, ಒಂಥರ ಹದ್ದಿನ ಕಣ್ಣು ಥರ ಎಲ್ಲೆಲ್ಲ ತಿದ್ದುಪಡಿ ಮಾಡ್ಬೋದು ಅದನ್ನೆಲ್ಲ ಸೂಚಿಸಿ ಬಹಳನೇ ಸಹಕಾರ ಕೊಟ್ಟರು. ಸೊ ಆ ಥರ ನಡೀತಾ ಇತ್ತು. ಇದು ಒನ್ ಆಫ್ ದ ಚಾಲೆಂಜಸ್. ಯಾರಿಗೆ ಕೇಟರ್ ಮಾಡ್ತಿದ್ದೀವಿ, ಭಾಷೆ ಹೇಗಿರಬೇಕು, ಇವತ್ತಿನ ದಿನಕ್ಕೆ ಒಂದು ಪೌರಾಣಿಕ ಪಾತ್ರನ ತಗೊಂಡು ಅದರ ಜೀವನಗಾಥೆ ಬರಿತಾ ಇದ್ದೀವಿ ಅಂತ. ಇನ್ನೊಂದು ಚಾಲೆಂಜ್ ಏನು ಬಂತು ಅಂದರೆ, ಆಗಲೇ ಹೇಳಿದ ಹಾಗೆ ಒಂದಷ್ಟು ಪ್ರಕ್ರಿಯೆಗಳು. ಮಾತಾ ಚಿನ್ನಮಸ್ತಾ ದೇವಿಯ ಉಪಾಸಕಿ ರೇಣುಕೆ ಅಂತ ಬಂದಾಗ ಅವೆಲ್ಲ ತಂತ್ರದ ಉಪಾಸನೆಗಳು ಬೇರೆಯೇ ರೀತಿ ಇರುತ್ತೆ. ನಮ್ಮ ವಿವರಣೆ ಸಿಗುತ್ತೆ. ಕರೆಕ್ಟ್, ಬಹಳ ವಿವರಣೆ ಸಿಗುತ್ತೆ. ಮತ್ತು ಲೇಖಕರು ತುಂಬಾ ಸಂಶೋಧನೆ ಮಾಡಿ
ಬರೆದಿರುವಂಥ ವಿವರಣೆ ಆಗಿರೋ ಕಾರಣ ಅದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನು ಆ ವಿವರಣೆಗಳಿಗೆ ನಾವು ಅದನ್ನು ಜೀರ್ಣಿಸ್ಕೊಳ್ಳೋ ಹಾಗೆ ಮಾಡಬೇಕು. ತುಂಬಾ ರಾ ಆಗಿರುತ್ತೆ. ಅದಾದಮೇಲೆ ನಾನು ಅದನ್ನು ಕಲ್ಪಿಸ್ಕೊಂಡ್ರೆ ಮಾತ್ರ ಅದನ್ನು ಅಕ್ಷರಕ್ಕೆ ಇಳಿಸೋದಕ್ಕೆ ಸಾಧ್ಯ. ಈ ಮಂಡಲಗಳ ರಚನೆ ಬಗ್ಗೆ ಬರುತ್ತೆ. ಮಂಡಲನ ನಾನು ಹೇಗೆ ಓದುಗರಿಗೆ ಕನ್ನಡದಲ್ಲಿ ತಿಳಿಸೋದಕ್ಕೆ ಸಾಧ್ಯ? ಚಿತ್ರ ಇದ್ರೆ ಹಾಕ್ಬಿಡ್ಬೋದು, ಚಿತ್ರ ಇರಲ್ಲ. ಸೊ ಪದದಲ್ಲಿ ಹಾಕಬೇಕು ಅಂದರೆ ಆ ಮಂಡಲದಲ್ಲಿ ಗಂಟುಗಳು ಎಲ್ಲೆಲ್ಲಿತ್ತು, ಕುಂಭಗಳು ಎಲ್ಲೆಲ್ಲಿ ಇಟ್ಟಿದ್ರು, ಎಲ್ಲೆಲ್ಲಿ ಏನೇನು ಬರೆದಿದ್ರು, ಕಮಲಗಳೆಲ್ಲ ಹೇಗೆ ಬಂತು, ಇದೆಲ್ಲನೂ ಹೇಳಬೇಕು ಅಂದರೆ ನಾನು ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೊಳ್ಬೇಕು, ವಿಜುವಲೈಸ್ ಮಾಡ್ಕೊಳ್ಬೇಕು. ಸೊ ಅದೊಂದು. ಸೊ ಈ ಥರ ಯಾರಾದರೂ ಚಾಲೆಂಜ್ ಫೇಸ್ ಮಾಡ್ತಾರೆ ಅಂದರೆ ದಯವಿಟ್ಟು ಇರೋವಂಥ AI ಟೂಲ್ಗಳನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಥಾವತ್ತು ಹೇಗಿತ್ತು ಇಂಗ್ಲೀಷಲ್ಲಿ ತೊಗೊಂಡು ಅದರ ಪ್ರಾಂಪ್ಟ್ಗಳನ್ನ ಕೊಟ್ಟು ಅದು ನನಗೊಂದು ಪಿಕ್ಚರ್ ಕೊಡೋದು ಕ್ರಿಯೇಟ್ ಮಾಡಿಬಿಟ್ಟು. ಸೊ ಆ ಪಿಕ್ಚರನ್ನು ನಾನು ಮತ್ತೆ ಡಿಸ್ಕ್ರಿಪ್ಷನ್ ಜೊತೆ ಹೋಲಿಕೆ ಮಾಡಿ ನೋಡ್ತಾ ಇದ್ದೆ. ಅದನ್ನು ನಾನು ಒರಿಜಿನಲ್ ಸ್ಕ್ರಿಪ್ಚರ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದೆ. ಇದು ನಿಜಾನಾ, ಹೌದಾ, ಅಥವಾ ಈ ಟೂಲ್ ಏನಾದರೂ ಮಾರ್ಸಿದ್ಯಾ ಅಂತ. ಅವೆಲ್ಲ ಆಗಿ ಒಂದಷ್ಟು ಫೈನ್ನೆಸ್ ಬಂದ ಮೇಲೆ ಡಿಸ್ಕ್ರಿಪ್ಷನ್ ಅಂತ ಬರ್ತಾ ಇದ್ದಿದ್ದು. ಕೊನೆಯ ಚಾಲೆಂಜ್ ಏನಾಗ್ತಿತ್ತು ಅಂದರೆ ಬಹಳಷ್ಟು ಉದ್ದುದ್ದದ ಯುದ್ಧದ ಪ್ರಸಂಗಗಳು ಬರುತ್ತೆ. ಆ ಯುದ್ಧದ ಪ್ರಸಂಗದಲ್ಲಿ ತುಂಬ ರಿಪೀಟೆಡ್ ಪದಗಳು ಬರುತ್ತೆ. ಅದೇ ಕತ್ತಿ ಗುರಾಣಿ, ಅದೇ ಬಿಲ್ಲು ಬಾಣ, ಇಂಥದ್ದೆಲ್ಲ ಬರುತ್ತೆ. ಅದನ್ನು ಬೇರೆ ಥರ ಬರೋಕ್ಕಾಗಲ್ಲ. ಪರಶುರಾಮ ಒಂದು ಪ್ರದೇಶಕ್ಕೆ ಹೋಗಿ ಯುದ್ಧ ಮಾಡಿದಾಗ ಅದದೇ ಆಯುಧಗಳನ್ನ ಬಳಸೋದು. ಸತ್ತವ್ರ ಸಂಖ್ಯೆ ಎಷ್ಟು, ಯಾವ ರಾಜನ ವಿರುದ್ಧ ಅನ್ನೋದು ಮಾತ್ರನೇ ಬದಲಾವಣೆ ಆಗತ್ತೆ, ಬಿಟ್ಟರೆ ಎಲ್ಲವೂ ಅದದೇ ಬರುತ್ತೆ. ಸೊ ಓದುವಾಗ ಓದುಗರಿಗೆ ಅದು ತುಂಬಾ ಆಯಿತು, ನಾನು ಇನ್ನೊಂದು 10 ಪೇಜ್ ಸ್ಕಿಪ್ ಮಾಡಿದ್ರೂ ಏನು ನಷ್ಟ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಒಂದು ಪಾಯಿಂಟಲ್ಲಿ. ಹಾಗಾಗಬಾರ್ದು. ಸೊ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು? ರಿಪಿಟೇಷನ್ಸ್ ಇರಬಾರ್ದು. ಓದಿದ್ದೇ ಓದ್ತಾ ಇದ್ದೀನಿ ಅಂತ ಅನ್ನಿಸ್ಬಾರ್ದು. ಸೊ ಅದು ಒಂದು ಚಾಲೆಂಜ್ ಆಯಿತು. ಸೊ ಈ 3 ಚಾಲೆಂಜಸ್ ಟ್ರಾನ್ಸ್ಲೇಷನ್ ಮಾಡುವಾಗ ನಾನು ಫೇಸ್ ಮಾಡಿದ್ದು. ಸೊ ನೀವು ಆಯುಧಗಳ ಬಗ್ಗೆ ಮಾತಾಡಿದ್ದಕ್ಕೆ ಐ ವುಡ್ ರಿಯಲಿ ಲೈಕ್ ಟು ಕ್ವೆಶನ್, ಬಿಕಾಸ್ ಪರಶುರಾಮನ ಆಯುಧ ಬಗ್ಗೆ ಒಂದು ಗ್ರ್ಯಾಂಡ್ ಡಿಸ್ಕ್ರಿಪ್ಷನ್ ಕೊಡ್ತೀರಾ ನೀವು. ವೈ ಈಸ್ ಹಿ ಕಾಲ್ಡ್ ಆಸ್ ದ ರಾಮ ಆಫ್ ಆಕ್ಸ್ ಅಂತ. ಎಲ್ಲ ಆಯುಧ ಬಿಟ್ಟು ಪರಶುರಾಮ ಕೊಡಲಿಯನ್ನೇ ಯಾಕೆ ಹಿಡಿತಾನೆ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಸೊ ಅದನ್ನು ಒಂಚೂರು ವಿವರಿಸೋದಾದರೆ. ಈ ಎಕ್ಸ್ಪ್ಲನೇಷನ್ನು ಪುಸ್ತಕದಲ್ಲಿಲ್ಲ, ಆದರೆ ಇದರ ಪರಿಚಯ ಓದೋರ್ಗಿದ್ರೆ ಪರಶುರಾಮನ ನೋಡೋ ದೃಷ್ಟಿಕೋನ ಬೇರೆ ಆಗತ್ತೆ. ಆ ಕಾರಣಕ್ಕಾಗಿ ನಾನು ಈ ವಿಷಯನ ಹೇಳ್ತೀನಿ. ಪರಶುರಾಮ ಆರಿಸ್ಕೊಳ್ಳೋ ಅಂಥ ಅಸ್ತ್ರ ಅಲ್ಲ ಇದು. ಕೊಡಲಿ ಪರಶುರಾಮನಿಗೆ ಶಿವ ಕೊಡುವಂಥ ಅಸ್ತ್ರ. ಸೊ ಶಿವ ಯಾಕೆ ಕೊಡಲಿಯನ್ನೇ ಕೊಟ್ಟ ಅಂತ ಅಂದರೆ ಬೇಕಾದಷ್ಟು ಅನಾಲಿಸಿಸ್ ಇದೆ. ಅದರಲ್ಲಿ ಬಹಳ ಪ್ರಮುಖವಾದದ್ದು ಮತ್ತು ಯೂನಿವರ್ಸಲಿ ಅಕ್ಸೆಪ್ಟೆಡ್ ಅನಾಲಿಸಿಸ್ ಏನು ಅಂತ ಅಂದರೆ ಪರಶುರಾಮನಲ್ಲಿ ಕ್ಷಾತ್ರ ರಕ್ತ ಕೂಡ ಹರಿತಾ ಇದೆ, ಅವನ ಪ್ರವೃತ್ತಿ ಕೂಡ ಹಾಗೆ ಬದಲಾಗಿದೆ ನಿಜ. ಆದರೆ ಅವನ ಉದ್ದೇಶ ಯಾವುದೇ ಸಾಮ್ರಾಜ್ಯನ ಕಬಳಿಸೋದಾಗ್ಲಿ ಅಥವಾ ಯಾವುದೇ ರಾಜನನ್ನು ಮಣಿಸಿ ಅಲ್ಲಿ ಆಡಳಿತ ನಡೆಸೋದಾಗ್ಲಿ ಖಂಡಿತ ಅಲ್ಲ. ಅದು ಯಾವಾಗಲೂ ಏನಾಗುತ್ತೆ, ಸಮಬಲದ ಯುದ್ಧ ಆಗತ್ತೆ. ನಾವು ಬೇರೆ ತೊಗೊಂಡ್ರೆ ಈಗ ರಾಮ, ಅರ್ಜುನ ಇವ್ರುಗಳನ್ನ ತೊಗೊಂಡ್ರು ಕೂಡ ಅವರೆಲ್ಲ ತಮ್ಮ ಸಮಬಲದವರ ಜೊತೆ ಹೋರಾಡಿದ್ರು. ಮತ್ತು ಅವರು ಯಾವ ಆಯುಧಗಳನ್ನು ಬಳಸ್ತಾರೋ ಅದನ್ನೇ ಬಳಸಿ ಯುದ್ಧ ಮಾಡಿ. ಒಂದು ನಿಯಮ ಇದೆ, ನೀವು ಹೌದು ಯುದ್ಧ ಮಾಡುವಾಗ ಎದುರುಗಡೆಯವರು ಅದನ್ನೇ ಮಾಡ್ತಾ ಇರಬೇಕು. ಗದಾ ಯುದ್ಧ ಮಾಡ್ಬೇಕಾದ್ರೆ ಎದುರುಗಡೆಯವ್ರ ಕೈಯಲ್ಲೂ ಗದೆ ಇರಬೇಕು. ಹೌದು, ಬಿಲ್ಲು ಬಾಣ ಹಿಡಿದ್ರೆ ಆ ಕಡೆ ಯುದ್ಧಕ್ಕೆ ನಿಯಮಗಳಿವೆ. ಸೊ ಅದನ್ನು ಯಾವಾಗಾದ್ರೂ ಸಾಧ್ಯ ಆದ್ರೆ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ನೋಡಿ, ಖಂಡಿತ ಮಾಡೋಣ. ಆಗ ಅವರೆಲ್ಲರ ಉದ್ದೇಶ ಏನಾಗಿತ್ತು ಅಂದರೆ ನಾನು ಈ ರಾಜನ್ನ ಮಣಿಸಿ ಇವನ ಸಾಮ್ರಾಜ್ಯನ ನಾನು ಕಿತ್ಕೊಳ್ಬೇಕು, ನನ್ನ ಆಡಳಿತಕ್ಕೆ ಈ ಪ್ರದೇಶವೆಲ್ಲ ಬರಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಆದರೆ ಪರಶುರಾಮನ ಉದ್ದೇಶ ಏನಾಗಿತ್ತು ಅಂದರೆ ಕ್ಷತ್ರಿಯರೆಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರಿಗೆಲ್ಲ ಒಂಥರ ನೆತ್ತಿಗೆ ಏರ್ಬಿಡುತ್ತೆ ಅಹಂಕಾರ. ಎಲ್ಲ ನನ್ನ ಕೈಯಲ್ಲಿದೆ, ನನಗೆ ಕ್ಷತ್ರಿಯರು ಬರೀ ಕ್ಷತ್ರಿಯರಾಗಿ ಮಾತ್ರ ಉಳಿದಿರೋದಿಲ್ಲ. ಆ ಕಾಲದಲ್ಲಿ ಪರಶುರಾಮರು ಈ ಕೆಲಸನ ಕೈಗೊಳ್ಳುವಂಥ ಸಮಯದಲ್ಲಿ ಅವರೆಲ್ಲರೂ ದೇವತೆಗಳನ್ನೆಲ್ಲ ಒಲಿಸ್ಕೊಂಡು ವಿಶೇಷ ಸಿದ್ಧಿಗಳನ್ನೆಲ್ಲ ಪಡ್ಕೊಂಡು ಬಿಟ್ಟಿರ್ತಾರೆ. ಉದಾಹರಣೆಗೆ ಇದರಲ್ಲಿ ಬರೋವಂಥ ಕಾರ್ತ್ಯವೀರ್ಯಾರ್ಜುನ 1000 ವರ್ಷಗಳಿಂದ ಆಡಳಿತ ಮಾಡ್ಕೊಂಡು ಬರ್ತಾ ಇರ್ತಾನೆ. ಮತ್ತು ಆತ ಸಿದ್ಧಿ ಪಡ್ಕೊಂಡಿದ್ದು ಮಾತ್ರ ಅಲ್ಲ, ಅವನು ಮದುವೆ ಆಗೋ ಹೆಂಡತಿ ಕೂಡ ಆ ಸಿದ್ಧಿ ಹೇಗೆ ಪಡ್ಕೊಳ್ಬೇಕು ಅಂತ ಹೇಳಿ ಅವ್ರುಗಳು ಕೂಡ ಅವನಿಗಿರೋ ಒಬ್ಬೊಬ್ಬ ಪತ್ನಿಯರು ಕೂಡ 100 ವರ್ಷ ಬದುಕುವಂಥದ್ದು. ಸೊ ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು.
ಈ ಥರ ಬಹಳಷ್ಟು ಕಾಲ ನಾನು ಭೂಮಿ ಮೇಲಿದ್ದು ನಾನು ನಡೆಸ್ತಾ ಇದ್ದೀನಿ ಒಂದು ಆಡಳಿತ, ನನ್ನ ಹಿಡಿತದಲ್ಲಿ ಇವೆಲ್ಲ ಇದೆ ಅಂದಾಗ ರಾಜರುಗಳಿಗೆ ನಾನೇ ದೇವರು, ನನ್ನನ್ನು ಬಿಟ್ಟರಿಲ್ಲ ಅನ್ನೋವಂಥ ಭಾವನೆ ಬರೋದಕ್ಕೆ ಶುರುವಾಯಿತು. ಅದು ಎಲ್ಲಿಗೆ ಕರ್ಕೊಂಡು ಹೋಯಿತು ಅಂತ ಅಂದರೆ, ಜನರೆಲ್ಲ ನನ್ನನ್ನೇ ಭಗವಂತ ಅಂತ ನೋಡಬೇಕು, ನಾನೀಗ ಪ್ರಜಾಪಾಲಕ ಅಲ್ಲ, ಪ್ರಜಾರಕ್ಷಕ ಅಲ್ಲ, ನಾನೇ ಪ್ರತ್ಯಕ್ಷ ದೈವ, ಆ ಒಂದು ಮಟ್ಟಕ್ಕೆ ಅವರೆಲ್ಲರೂ ಶೋಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ ತಮ್ಮ ಪ್ರಜೆಗಳನ್ನು. ಅದು ಪರಶುರಾಮರಿಗೆ ತಪ್ಪು ಅಂತ ಅನಿಸಿ, ಅಫ್ಕೋರ್ಸ್ ಅದು ತಪ್ಪು. ಅವರು ಕೈಗೊಳ್ಳುವಂಥ ಕೆಲಸ ಏನಾಗತ್ತೆ ಅಂದರೆ, ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ 21 ಬಾರಿ ಇದನ್ನು ನಿರ್ಮೂಲ ಮಾಡಬೇಕು, ಕ್ಷತ್ರಿಯರಲ್ಲಿ ಒಂದು ಭಯ ಹುಟ್ಟಿಸ್ಬೇಕು, ನಡುಕ ಹುಟ್ಟಿಸ್ಬೇಕು. ಇನ್ನು ಮುಂದೆ ಬರುವಂಥ ಯಾವುದೇ ಕ್ಷತ್ರಿಯ ಕುಲದ ರಾಜಕುಮಾರನು ಅವನ ಕನಸಲ್ಲೂ ಕೂಡ ಅವನು ಹೀಗೆ ಯೋಚನೆ ಮಾಡಬಾರ್ದು, ನಾನು ನನ್ನ ಪ್ರಜೆಗಳನ್ನು ಮಕ್ಕಳ ಥರ ನೋಡ್ಕೋಬೇಕು, ಶೋಷಣೆ ಮಾಡಬಾರ್ದು ಅಂತ. ಇನ್ನು ಕೊಡಲಿ ಯಾಕೆ ಅಂತಂದಾಗ, ಈ ಉದ್ದೇಶ ನಾವು ಯಾವುದ್ರ ಜೊತೆ ಸಮೀಕರಿಸ್ಬೋದು ಅಂತ ನೋಡಿದಾಗ, ಇಡೀ ಭೂಮಂಡಲದಲ್ಲಿ ಇರುವಂಥ ಕ್ಷತ್ರಿಯರ ಈ ಸಮಾನ ಮನಸ್ಕತೆಯಿಂದ ಬೆಳೀತಾ ಇರುವಂಥ ಈ ವಿರುದ್ಧವಾದ ಮೂಲತತ್ವ ಇದೆಯಲ್ಲ, ಕ್ಷತ್ರಿಯ ತತ್ವಕ್ಕೆ ವಿರುದ್ಧವಾದ ಮೂಲತತ್ವ, ಇದನ್ನು ಬುಡಮೇಲು ಮಾಡುವಂಥ ಪ್ರಕ್ರಿಯೆ ಅದು. ಅಪ್ರೂಟಿಂಗ್ ಅಂತ ಕರಿತೀವಿ. ಸೊ ಅಪ್ರೂಟಿಂಗ್ ಅಂತ ಬಂದಾಗ, ನಾವೀಗ ಒಂದು ಹೆಮ್ಮರವಾಗಿ ಬೆಳೆದಿರೋವಂಥ ಮರದ ಬುಡ ಕಟ್ ಮಾಡಬೇಕು ಅಂದಾಗ, ಕತ್ತರಿಸ್ಬೇಕು ಅಂದಾಗ ನಾವು ಬಳಸೋದು ಕೊಡಲಿ ಬಿಟ್ಟು ಬೇರೆ ಯಾವುದೇ ಆಯುಧ ಅಥವಾ ಬೇರೆ ಯಾವುದೇ ಉಪಕರಣ ಬಳಸೋದಕ್ಕೆ ಸಾಧ್ಯ ಆಗಲ್ಲ. ಅದಷ್ಟು ಪ್ರಭಾವಶಾಲಿಯಾಗಿ ಕೆಲಸ ಮಾಡಲ್ಲ ಬೇರೆ ಉಪಕರಣಗಳು. ಹಾಗಾಗಿ ಕೊಡಲಿಯನ್ನು ಸಾಂಕೇತಿಕವಾಗಿ ಆ ಒಂದು ಉದಾಹರಣೆ ಜೊತೆ ಸಮೀಕರಿಸಬಹುದು. ಇಡೀ ಕ್ಷತ್ರಿಯ ಕುಲ, ಅವನು ಇವನು ಯಾರಿಗೂ ಮುಲಾಜಿಲ್ಲ, ಯಾರಿಗೂ ಕನ್ಸಿಡ್ರೇಷನ್ ಇಲ್ಲ, ಪೂರ್ತಿ ಕ್ಷತ್ರಿಯ ಕುಲದ ಅಪ್ರೂಟಿಂಗ್ ನಡೆಯುತ್ತೆ. ಅಪ್ರೂಟಿಂಗ್ ಅಂದರೆ ಇಲ್ಲಿ ಕೊನೆಗೆ ಏನು ಮಾಡ್ತಾರೆ ಅಂದರೆ, ಆತನನ್ನು ಸಂಹಾರ ಮಾಡಿ ಅಥವಾ ಮಣಿಸಿ ನಿಜಕ್ಕೂ ಆತನಿಗೆ ರಿಯಲೈಸ್ ಆಗಿದೆ ಅಂತ ಅಂದರೆ, ರಕ್ತದ ಕೋಡಿ ಎಲ್ಲ ಹರಿತು, ಎಲ್ಲವೂ ಸತ್ಯ, ಆದರೆ ಕಡೆಗೆ ಅವರವರ ಸಾಮ್ರಾಜ್ಯನ ಅವರವರ ವಂಶಸ್ಥರಿಗೆ ಕೊಟ್ಟುಬಿಡ್ತಾರೆ. ಇದು ನಾನು ಕಲಿಸಿರೋ ಪಾಠ. ಈ ಪಾಠನ ಕಲಿತು ತಿದ್ದುಕೊಂಡು ನಡೆದ್ರೆ ಸರಿ, ನಿನಗೆ ಕೊಡ್ತಾ ಇದ್ದೀನಿ, ಇಲ್ಲವಾ ನಾ ಮತ್ತೆ ಬರ್ತೀನಿ, ಆ ಥರ. ಹಾಗಾಗಿ ಅವರಿಗೆ ಆಡಳಿತ ಮಾಡೋ ಯಾವ ಉದ್ದೇಶವೂ ಇಲ್ಲದಿದ್ದ ಕಾರಣ ಅವರಿಗೆ ಬಿಲ್ಲು ಬಾಣ ಬೇಕಾಗಲಿಲ್ಲ, ಕತ್ತಿ ಖಡ್ಗ ಗದೆ ಇದು ಯಾವುದು ಬೇಕಾಗಲಿಲ್ಲ. ಕೊಡಲಿಯನ್ನು ಸಾಂಕೇತಿಕವಾಗಿ ಬುಡ ಸಹಿತ, ಬೇರು ಸಹಿತ ಆ ಮನೋಭಾವನ ಕಿತ್ತಾಕೋದಕ್ಕೆ ಬಳಸಲಾಯಿತು. ಹಾಗಾಗಿ ಕೊಡಲಿ. ಸೊ ನೀವು 21 ಸಾರಿ ಪ್ರದಕ್ಷಿಣೆ ಹಾಕ್ತಾರೆ ಅಂದಾಗ ನನಗೆಲ್ಲೋ ಓದಿದ್ದು ನೆನಪಾಯಿತು. ದಶರಥ ಮಹಾರಾಜ ಪ್ರತಿ ಸಾರ್ತಿ ಪರಶುರಾಮರು ಬರ್ತೀನಿ ಅಂದಾಗೆಲ್ಲ ತಪ್ಪಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಿರ್ತಾರಂತೆ. ಅವರಿಗೆ ಅಂತಃಪುರದಲ್ಲಿ ಸೇರ್ಕೋ, ನೀನು ರಾಣಿಯವ್ರ ಜೊತೆ ಇದ್ದರೆ ಪರಶುರಾಮ ನಿನ್ನನ್ನು ಕೊಲ್ಲೋದಕ್ಕೆ ಬರೋದಿಲ್ಲ, ಬಿಕಾಸ್ ಅವರದ್ದೇ ಆದಂಥ ಒಂದಷ್ಟು ನೇಮ ನಿಷ್ಠೆಯನ್ನು ಫಾಲೋ ಮಾಡ್ತಿರ್ತಾರೆ. ಹಾಗಾಗಿ ನೀನು ಕೊನೆವರೆಗೂ ಜೀವಂತವಾಗಿರಬೇಕು ಅಂದರೆ ನೀನು ಪ್ರತಿ ಸಾರ್ತಿ ಪರಶುರಾಮರು ಬಂದಾಗ ನೀನು ಯಾವುದಾದ್ರೂ ಒಂದು ರಾಣಿ ಅಂತಃಪುರದಲ್ಲಿ ಬಚ್ಚಿಟ್ಕೋಬೇಕು ಅಂತ ಪ್ರೇರೇಪಣೆ ಆಗಿರುತ್ತಂತೆ. ಸೊ ದಿಸ್ ಇಸ್ ಪರಶುರಾಮ ಆ್ಯಂಡ್ ಹಿಸ್ ಸ್ಟೋರಿ. ಅದನ್ನು ಪೂರ್ಣವಾಗಿ ಅಂಶ ಅನ್ನೋ ಪುಸ್ತಕದಲ್ಲಿ ತೊಗೊಂಡು ಬಂದಿದ್ದಾರೆ ಅಮೂಲ್ಯ ಅವರು. ಅಮೂಲ್ಯ, ಇಷ್ಟು ವರ್ಷ ಒಬ್ಬ ಓದುಗಳಾಗಿದ್ದು ಈಗ ಒಬ್ಬ ಲೇಖಕಿಯಾಗಿ, ಸೀಯಿಂಗ್ ಯುವರ್ ಸೈಡ್ ಆ್ಯಸ್ ಅ ರೀಡರ್, ನಿಮ್ಮ ಪುಸ್ತಕಕ್ಕೆ ನೀವು ಎಷ್ಟು ರೇಟಿಂಗ್ ಕೊಡ್ತೀರಾ ಆ್ಯಂಡ್ ವೈ? ಇದು ತುಂಬ ದೊಡ್ಡ ಮಾತಾಗತ್ತೆ. ಇದು ಪ್ರಯತ್ನ ಅಷ್ಟೇ, ಮೊದಲನೇ ಪ್ರಯತ್ನ ಅಷ್ಟೇ. ಇಲ್ಲಿ ಲೇಖಕರಿಗೇ ಎಲ್ಲ ಶ್ರೇಯಸ್ಸು ಸಲ್ಲಬೇಕು, ಯಾಕಂದರೆ ಅವರ ಸಂಶೋಧನೆ ಆ ಮಟ್ಟಕ್ಕಿದೆ. ಬಹಳ ಸಮಯ ತಗೊಂಡು ಅಥೆಂಟಿಕ್ಕಾಗಿ ಪುರಾಣಗಳನ್ನು ಕೂತ್ಕೊಂಡು ಅವರು ಅಧ್ಯಯನ ಮಾಡಿ ಬರೆದಿರೋವಂಥ ಕೃತಿ ಇದು. ಹಾಗಾಗಿ ಟ್ರಾನ್ಸ್ಲೇಷನ್ ಮಾಡುವಾಗ ಅಂದರೆ ಇಲ್ಲಿ ಅರ್ಥಾನುವಾದ ಭಾವಾನುವಾದ ಎರಡೂ ಆಗಿದೆ. ಆಗಲೇ ಹೇಳಿದ ಹಾಗೆ ಭಾವ ಕನ್ನಡೀಕರಿಸುವಾಗ ಬರುವಂಥದ್ದು, ಅರ್ಥಾನುವಾದ ಯಥಾವತ್ತಾಗಿ ಒಂದಷ್ಟು ಪದಗಳನ್ನು ಹಾಗಾಗಿ ಉಳಿಸ್ಕೊಳ್ಳೋದು ಅವೆಲ್ಲ. ಆದರೆ ಕಂಟೆಂಟ್ ಅಂತ ಬಂದಾಗ ಎಲ್ಲ ಏನು ಕ್ರೆಡಿಟೂ ಲೇಖಕರಿಗೆ ಹೋಗುತ್ತೆ. ಮತ್ತು ನಾನು ಒಬ್ಬ ಓದುಗಳಾಗಿ ಈ ಪುಸ್ತಕನ ನೋಡಿದಾಗ, ನಾನು ಒಂದು ಕಾಲದಲ್ಲಿ ಕೂತ್ಕೊಂಡು ಏನೋ ಒಂದು ಶಕ್ತಿ ಬರೆಸ್ತು, ಅದಾದಮೇಲೆ ನಂದೇ ನಾನು ಓದಬೇಕು ಅಂದಾಗ ಇವತ್ತಿನವರೆಗೂ ಹೇಳ್ತೀನಿ, ನಾನು ಈ ಪುಸ್ತಕ ಓದಿಲ್ಲ. ಮೈ ಗುಡ್ನೆಸ್, ಓಕೆ. ನಾನು ಪುಸ್ತಕ ಓದಿಲ್ಲ. ನಾನು ಬರೆಯುವಾಗ ಟೈಪ್ ಮಾಡಿದ್ದು, ಸೊ ಬರೆಯುವಾಗ ಫೈಲ್ಗಳನ್ನ ಓದಿದ್ದಷ್ಟು ಅಷ್ಟೇ. ಪ್ರೂಫ್ ರೀಡ್ ಮಾಡಿ ಕಳಿಸ್ಕೊಡೋರು ಚಿದಾನಂದ್ ಅವರು ಕಳಿಸ್ಕೊಟ್ಟಿದ್ದನ್ನು ನಾನು ಮತ್ತೆ ಇನ್ನೊಂದು ಸಲ ಓದೋದು. ಆಗ ನಾನು ಎಷ್ಟು ಓದಿದ್ನೋ ಅಷ್ಟೇ. ಆಮೇಲಿಂದ ಪುಸ್ತಕ ರೂಪದಲ್ಲಿ ಅದು ಬಂದಾಗ ನಾನು ಓದುಗಳಾಗಿ ಅದನ್ನು ಓದಿಲ್ಲ. ಬಹುಶಃ ನನಗಿನ್ನೂ ಆ ಧೈರ್ಯ ಬಂದಿಲ್ಲ. ಬೇರೆ ಎಲ್ಲೂ ಅಥವಾ ಹುಡುಕಿದ್ರೆ ಸಿಗುವಂಥ ಅಂಶಗಳು ಒಂದಷ್ಟು ಪರಶುರಾಮನ ಕಥೆಯಲ್ಲಿ ಸಿಗುತ್ತೆ. ಸೊ ಯಾವ್ಯಾವ ವಿಶೇಷ ಅಂಶಗಳನ್ನು ನಿಮ್ಮ ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಿದ್ದೀರಾ?
ರಾವಣನ ಎಂಟ್ರಿನ ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬಹುದು. ರಾವಣ ಅಂದ ತಕ್ಷಣ ದಶಕಂಠ, ಯಾವಾಗ್ಲೂ ಅವನು ಎಲ್ಲೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರು ಬಾಕಿ ಕ್ಷತ್ರಿಯರೆಲ್ಲ ಹೋಗಿ ಬಚ್ಚಿಟ್ಕೊಳ್ಳೋರು, ಈ ಥರ ಕಥೆಗಳನ್ನ ಕೇಳಿದ್ದೇ ಉಂಟು ನಾವು. ಆದರೆ ಇಲ್ಲಿ ರಾವಣನ ಪರಿಸ್ಥಿತಿ ಹೇಗಿತ್ತು ಮತ್ತು ಅವನು ಯಾರ ಹಿಡಿತದಲ್ಲಿದ್ದ, ಯಾಕಿದ್ದ, ಈ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ತುಂಬ ವಿವರವಾಗಿ ಸಣ್ಣ ಸಣ್ಣ ವಿವರ ಕೂಡ ಬಿಡದೆ ಇಲ್ಲಿ ತಿಳಿಸಿದ್ದಾರೆ. ಅವನು ಹೇಗಿತ್ತು, ಅವನ ಪರಿಸ್ಥಿತಿ ಹೇಗಿತ್ತು ಅಂತ. ಅದನ್ನು ಕೂಡ ಓದೇನೆ ತಿಳ್ಕೊಂಡ್ರೆ ತುಂಬ ಮಜಾ ಬರುತ್ತೆ. ಮತ್ತು ರಾವಣನ ಬಗ್ಗೆ ಇರೋವಂಥ ಒಂದು ಸಾರ್ವಜನಿಕ ಅಭಿಪ್ರಾಯ ಏನಿದೆ ಅದು ಬದಲಾಗುತ್ತೆ. ಆತ ಅಂಥ ಪರಿಸ್ಥಿತಿಯಲ್ಲಿ, ಎಂಥ ಪರಿಸ್ಥಿತಿ ಅಂತ ಹೇಳಲ್ಲ, ಆದರೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದು ಕೂಡ ಅವನ ಆ ಲಂಪಟ ಬುದ್ಧಿ ಹೇಗೆ ಬರುತ್ತೆ. ಯುದ್ಧಗಳನ್ನ ಸೋತಿದ್ದ, ಕಷ್ಟಗಳನ್ನ ಅನ್ಬೋದು. ಬಿಕಾಸ್ ನಮಗೆ ಕಾಣಿಸೋದು ಬರೀ ಅವ್ನು ಸೀತೆನ ಅಪಹರಣ ಮಾಡ್ಕೊಂಡು ಅವನು ನೋಡಿದ್ರೆ ಜನ ಹೆದರ್ಕೊಳ್ಳೋರು, ಅವ್ನು ಬರ್ತಾ ಇದ್ದಾನೆ ಅಂದರೆ ಗೆಲುವು ಅವಂದೇ ಅನ್ನೋವರೆಗೂ ಹೋಗಿತ್ತು. ಅಪ್ಪಿ ತಪ್ಪಿ ಅವ್ನು ಸೋತಿದ್ರೆ ಅವ್ನು ಶಿವಧನಸ್ಸನ್ನ ಮುರಿಯೋದ್ರಲ್ಲಿ ಸೋತಿದ್ದ ಅನ್ನೋ ಒಂದು ಕಲ್ಪನೆ ನಮ್ಗೇನಿರುತ್ತೆ. ಅದರ ಚಿತ್ರಣ ಪೂರ್ತಿ ಬೇರೆ ಇದೆ ಆ್ಯಕ್ಚುಲಿ. ಅದು ಸೋಲಲ್ಲ, ಶಿವಧನಸ್ಸು ಹೌದು ಮೂಲದಲ್ಲಿ ನಿಮ್ಗೆ ಅದು ಅಷ್ಟು ಸಿಕ್ಕಲ್ಲ. ಆದರೆ ಶಿವಧನಸ್ಸಿನ ಕಾನ್ಸೆಪ್ಟಲ್ಲಿ ಅದು ಆತನ ಸೋಲಲ್ಲ, ಆತನ ವೈಫಲ್ಯ ಅಷ್ಟೇ, ಆ ಕ್ಷಣದ ವೈಫಲ್ಯ ಅಷ್ಟೇ. ಆ ವೈಫಲ್ಯದಿಂದ ಅವನಿಗೆ ಒಂದು ಕಿಚ್ಚು. ನಿಮಗೆ ಸೋಲೋದು ಸೀತೆ ನಿರಾಕರಿಸಿದಾಗ ಅವನ ಬೇಡಿಕೆಯನ್ನು, ಇದು ಅವನ ವೈಫಲ್ಯವಾಗತ್ತೆ. ಸೊ ಇಲ್ಲಿ ಯಾವ ಸ್ಥಿತಿನಲ್ಲಿದ್ದ ಮತ್ತು ಅಲ್ಲಿ ಅವನ ಮೂಲ ಸ್ವಭಾವ ಅಥವಾ ಮೂಲ ಗುಣ ಕೂಡ ಅಂಥ ಸ್ಥಿತಿಯಲ್ಲಿದ್ದು ಕೂಡ ಅವನ ಮೂಲ ಗುಣ ಹೇಗೆ ಆಚೆ ಬರುತ್ತೆ. ಮೂಲ ಗುಣ ಯಾವುದು, ಅಟ್ಲೀಸ್ಟ್ ಅದನ್ನಾದರೂ ಕ್ಲೂ ಕೊಡಿ ನಮಗೆ. ಸ್ತ್ರೀ ಪೀಡಕ, ದೊಡ್ಡ ಲಂಪಟ, ಸ್ತ್ರೀ ಪೀಡಕ, ಆ ಗುಣ ಕೂಡ ಹೇಗೆ ಆಚೆ ಬರುತ್ತೆ ಅಂತ. ಇನ್ನೊಂದು ಬಹಳ ವಿಶೇಷವಾಗಿರೋದು ಕಾರ್ತವೀರ್ಯಾರ್ಜುನನ್ನ ಸಹಸ್ರಬಾಹು ಅಂತ ಕೂಡ ಕರಿತೀವಿ. ಅವನಿಗೆ ತನಗೆ ಬೇಕಾದಾಗ ತನಗೀಗ ಅಗತ್ಯ ಇದೆ, ತನ್ನನ್ನು ತಾನು ಕಾಪಾಡ್ಕೊಳ್ಬೇಕು, ತನ್ನ ಸೈನ್ಯನ ಕಾಪಾಡ್ಕೊಳ್ಬೇಕು ಅನ್ನೋ ಸಂದರ್ಭದಲ್ಲೆಲ್ಲ ಆತನಿಗೆ ಸಹಸ್ರಬಾಹುವನ್ನು ಮೂಡಿಸ್ಕೊಳ್ಳುವಂಥ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ. ಅದನ್ನು ಆತ ಸಿದ್ಧಿಸ್ಕೊಂಡಿರ್ತಾನೆ. ಇಲ್ಲಿ ತುಂಬ ಚೆನ್ನಾಗಿ ಅದರ ಚಿತ್ರಣ ಕೊಟ್ಟಿರ್ತಾರೆ. ಅವನು ತನ್ನ ಆಸ್ಥಾನದಲ್ಲಿರ್ತಾನೆ, ಸಭೆ ನಡೀತಾ ಇರುತ್ತೆ. ಸಭೆ ಮಧ್ಯದಲ್ಲಿ ಒಂದು ಅವನನ್ನು ರೊಚ್ಚಿಗೇಳಿಸೋ ಒಂದು ಸನ್ನಿವೇಶ ಸೃಷ್ಟಿ ಆಗತ್ತೆ. ಅದು ಈ ರಾವಣನಿಂದಾನೆ. ಆ ಸನ್ನಿವೇಶದಲ್ಲಿ ಆ ಸಭೆಯಲ್ಲಿ ಆತ ಆ ರೂಪವನ್ನು ಧರಿಸ್ತಾನೆ, ಬಾಹುವಿನ ರೂಪ. ಅದು ಎಷ್ಟು ಅಗಾಧವಾಗಿರುತ್ತೆ ಮತ್ತು ಆ ಪ್ರಕ್ರಿಯೆ ಹೇಗಾಗತ್ತೆ, ಒಂದೊಂದು ಬಾಹು ಕೂಡ ಮೂಡೋದು ಹೇಗೆ, ಆತನ ಫಿಸಿಕಲ್ ಅಪಿಯರೆನ್ಸ್ ಹೇಗೆ ಬದಲಾಗತ್ತೆ. ಸಹಸ್ರಬಾಹು ಅಂತ ಬಂದಾಗ ಆತ ಪೂರ್ತ ನರರೂಪದಲ್ಲಿ ಇರೋದಿಲ್ಲ, ಪಶು ಕೂಡ ಒಂದು ಅಂಶ ಆತನಲ್ಲಿ ಬಂದು ಸೇರ್ಕೊಳ್ಳುತ್ತೆ, ಪಶುವಿನ ಅಂಶ ಹೇಗಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ಆತನ ಮುಖದಲ್ಲಿರುವಂಥ ನಗು ಮಾಸಿರೋದಿಲ್ಲ. ಮತ್ತು ಆತ ಮೊದಲೆಷ್ಟು ರಾಜನಾಗಿ ಆ ಸಿಂಹಾಸನದ ಮೇಲೆ ಕೂತಾಗ ಎಷ್ಟು ಸ್ಫುರದ್ರೂಪಿಯಾಗಿದ್ನೋ ಹಾಗೇ ಲಕ್ಷಣವಾಗಿರ್ತಾನೆ. ಹೀಗಿದ್ದು ಕೂಡ ಸಹಸ್ರಬಾಹು ಹೇಗೆ ಮೂಡಿಸ್ಕೊಳ್ತಾನೆ ಅನ್ನೋದು ಅದನ್ನು ಓದೇನೆ ಅನುಭವಿಸ್ಬೇಕು. ಹೇಳೋದು ನೋಡಿದ್ರೆ ನಿಮಗೆ ಇಮ್ಯಾಜಿನೇಷನ್ ತುಂಬ ಕ್ರಿಯೇಟಿವ್ ಆಗಿರಬೇಕು. ಇಮ್ಯಾಜಿನ್ ಎವ್ರಿ ಕ್ಯಾರೆಕ್ಟರ್. ಹೌದು ಹೌದು. ಇಲ್ಲ, ಇಲ್ಲಿ ಲೇಖಕರು ಎಷ್ಟು ಚೆನ್ನಾಗಿ ಅಂಶಗಳನ್ನು, ಅದಕ್ಕೆ ಪೂರಕ ಅಂಶಗಳನ್ನು ಒದಗಿಸಿದ್ದಾರೆ ಅಂದರೆ ತುಂಬ ಡೀಟೇಲ್ ಆಗಿ ಬರೆದಿದ್ದಾರೆ, ನಾವು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗೋ ಹಾಗೆ. ಇನ್ನೊಂದು, ಪರಶುರಾಮನಿಗೆ ಒಬ್ಬ ಶಿಷ್ಯ ಬರ್ತಾನೆ, ಅಕೃತ ಅಂತ. ತುಂಬ ತುಂಟು ಶಿಷ್ಯ, ಚಿಕ್ಕ ವಯಸ್ಸಿನ ಶಿಷ್ಯ, ತುಂಬ ತುಂಟತನ ಇರುತ್ತೆ. ಆದರೆ ಹೋಗ್ತಾ 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 ಒಂದು ಸ್ವಭಾವದಲ್ಲಿ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ, ಹೇಗೆ ಒಂದು ಗಾಂಭೀರ್ಯ ಬರುತ್ತೆ, ಮತ್ತು ತನ್ನ ಸ್ವ ಅಧ್ಯಾಯದಿಂದ ಎಷ್ಟೆಲ್ಲ ವಿಚಾರಗಳನ್ನು ಆತ ತಿಳ್ಕೊಳ್ತಾನೆ ಅಂದರೆ ಅವರೆಲ್ಲ ಒಂದು ಧಾರ್ಮಿಕ ಕಮ್ಮಟಕ್ಕೆ ಹೋಗ್ತಾರೆ, ಗುರು ಶಿಷ್ಯರಿಬ್ರು. ಅಲ್ಲಿ ಈ ಶಿಷ್ಯನ ಜೊತೆ ಬೇರೆ ಧಾರ್ಮಿಕ ಗುರುಗಳೆಲ್ಲ ಒಂದು ಸಂವಾದ ನಡೆಸ್ತಾರೆ. ಅದು ಕೂಡ ತುಂಬ ಅದ್ಭುತವಾಗಿದೆ. ಅದು ನಿಮಗೆ ಎಲ್ಲೂ ಕೇಳೋದಕ್ಕೆ ಸಿಕ್ಕಲ್ಲ. ಬೇರೆ ಬೇರೆ ಧರ್ಮದ ಧಾರ್ಮಿಕ ಗುರುಗಳ ಒಂದು ಕಮ್ಮಟ ನಡೀತಿರುತ್ತೆ ಅನ್ನೋ ವಿಷಯನೇ ಒಂದು ವಿಶೇಷ. ಹಾಗಾದ್ರೆ ಯಾವ ಧರ್ಮ ಆಗ ಇತ್ತು ಅನ್ನೋದು, ಆ ವಿಷಯಕ್ಕೂ ಒಂದು ಸ್ಪಷ್ಟತೆ ಸಿಗತ್ತೆ. ಮತ್ತು ಯಾಕೆ ಆಗ ಗಲಭೆಗಳಾಗ್ತಿದ್ವು, ಧಾರ್ಮಿಕ ಗಲಭೆಗಳಾಗ್ತಿದ್ವು ಅನ್ನೋದು ಕೂಡ, ಒಂದು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಆಗ, ಅದೆಲ್ಲ ಒಂದು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೂ ಒಂದು ವಿಶೇಷವಾದ ವಿಷಯ ಅಂದರೆ, ಕಾರ್ತವೀರ್ಯಾರ್ಜುನನಿಗೆ ಒಂದು ಕಾಲದಲ್ಲಿ ಗುರುಗಳಾಗಿದ್ದಂಥ ದತ್ತಾತ್ರೇಯರು
ಪರಶುರಾಮನಿಗೆ ಮಾನಸಿಕ ಗುರುಗಳಾಗ್ತಾರೆ ಒಂದು ಹಂತದಲ್ಲಿ. ಅದು ಆರಂಭದಲ್ಲೇ ಗೊತ್ತಾಗತ್ತೆ, ಅವರು ಈತ ವಿಷ್ಣುವಿನ ಅಂಶ ಅಂತ ಗೊತ್ತಾದ್ಮೇಲೆ ಹೇಗೆ ಇವನನ್ನು ಯಾವ ದಿಕ್ಕಿನಲ್ಲಿ ತೊಗೊಂಡು ಹೋಗಬೇಕು ಅಂತ. ಹೇಗೆ ಯಾವ್ಯಾವ ರೂಪದಲ್ಲೆಲ್ಲ ಕಾಣಿಸ್ಕೋತಾರೆ ಅವರು, ಹೇಗೆ ಅವರು ಸಂದೇಶಗಳನ್ನು ಕೊಡ್ತಾ ಹೋಗ್ತಾರೆ ಅವನಿಗೆ, ಅಪರೋಕ್ಷವಾಗಿ ಹೇಗೆ ಅವನನ್ನು ದಾರಿಗೆ ತರ್ತಾ ಇರ್ತಾರೆ, ದಾರಿಗೆ ಒಂದು ಸ್ವಲ್ಪ ಆಚೀಚೆ ಹೋದಾಗ ಹೇಗೆ ಟ್ರ್ಯಾಕಿಗೆ ತೊಗೊಂಬರ್ತಾ ಇರ್ತಾರೆ, ಅವೆಲ್ಲ ಕೂಡ ಓದುವಾಗ ತುಂಬ ರೋಚಕ ಅನಿಸುತ್ತೆ. ಸೊ ಇಂಥ ವಿಚಾರಗಳನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ ಪುಸ್ತಕದಲ್ಲಿ. ಸೊ ಲೇಖಕಿ ಅಮೂಲ್ಯನ ಪರಿಚಯ ಮಾಡಿಕೊಡುವಂಥ ಶೋ ಇವತ್ತಿನ ಇನ್ಫೋರ್ಟ್ ಹೊನ್ನೋಡಿ ಆಗಿತ್ತು. ಅಂಶ ಅನ್ನುವಂಥ ಒಂದು ಅದ್ಭುತವಾದಂಥ ಪುಸ್ತಕನ ಹೊರಗೆ ತಂದಿದ್ದಾರೆ. ನಾಟ್ ಬಿಕಾಸ್ ನಾವು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ ಅಂತ, ಈ ಥರ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಹವ್ಯಾಸ ಮತ್ತಷ್ಟು ಹೆಚ್ಚಾಗಲಿ ಅನ್ನುವಂಥ ಪ್ರಯತ್ನ ಈ ಪಾಡ್ಕಾಸ್ಟ್ನ ಮೂಲಕ ಮಾಡುವಂಥದ್ದು ನಮ್ಮ ಇಚ್ಛೆ ಆಗಿತ್ತು. ಸೊ ಪುಸ್ತಕಗಳ ಬಗ್ಗೆ ವಿಮರ್ಶೆಗಳನ್ನು ಕೇಳಿದಾಗ ಬಹುಶಃ ಆ ಪುಸ್ತಕದಲ್ಲಿ ಇನ್ನೇನೋ ಇರಬಹುದು ಅಂತ ಒಳಹೊಕ್ಕು ನೋಡುವಂಥ ಅಭ್ಯಾಸ ಬೆಳೆಸ್ಕೊಳ್ಳಿ ಪ್ರೇಕ್ಷಕರು. ಬಿಕಾಸ್ ಒಂದು ಕಾಲಕ್ಕೆ ಪುಸ್ತಕಗಳು ಓದೋದೇ ಒಂದು ದೊಡ್ಡ ಹವ್ಯಾಸ ಆಗಿತ್ತು, ಅದ್ರ ಬಗ್ಗೆ ವಿಮರ್ಶೆಗಳಾಗ್ತಾ ಇತ್ತು. ಈಗ ಮೊಬೈಲ್ ಎರಾದಲ್ಲಿ ನಾವು ಏನಾಗಿದೆ, ನಮಗೆ ಸ್ಕ್ರಾಲ್ ಮಾಡೋದು ಬಿಟ್ಟರೆ ಬೇರೆ ಪ್ರಪಂಚ ಗೊತ್ತಿಲ್ಲ. ನಮಗೆಲ್ಲ ಇನ್ಫಾರ್ಮೇಷನು ನಾವು ಬರೀ ಅಟ್ ಫಿಂಗರ್ ಟಿಪ್ಸಲ್ಲೇ ಹುಡ್ಕೋವಂಥ ಪ್ರಯತ್ನ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಜನರೇಷನ್ ಏನು ಹೊರಗೆ ಬರ್ತಾ ಇದೆ ಅವರು ಓದುವಂಥ ಅಭ್ಯಾಸಗಳನ್ನ ಮಾಡ್ಕೊಳ್ಳಿ, ಅವರು ವಿಮರ್ಶೆಗಳನ್ನು ಮಾಡುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಟ್ ಹೆಲ್ದಿ ಕಾನ್ವರ್ಸೇಷನ್ಸ್ ಬಿಲ್ಡಪ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಪಾಡ್ಕಾಸ್ಟ್ ಹೊರಗೆ ಬಂದಿದೆ. ನಮ್ಮ ಜೊತೆಲಿದ್ದರು ಅಮೂಲ್ಯ ಅವರು, ಅಂಶ ಕೃತಿಯ ಲೇಖಕಿ. ನಮ್ಮ ಜೊತೆ ಇಷ್ಟೊತ್ತವರೆಗೂ ಸಮಯ ಮೀಸಲಿಟ್ಟು ಪುಸ್ತಕದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈ ಅವಕಾಶಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪುಸ್ತಕ ಹಲವಾರು ಪುಸ್ತಕದ ಅಂಗಡಿನಲ್ಲಿ ಲಭ್ಯ ಇದೆ. ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ನೀವು ಪುಸ್ತಕನ ಪಡ್ಕೊಳ್ಬಹುದು. totalkannada.com, ಸಾಹಿತ್ಯ ಲೋಕ, ಹಾಗೆಯೇ ಹರಿವು ಪುಸ್ತಕ ಮಳಿಗೆ, ಅಂಕಿತಾ ಪುಸ್ತಕ ಮಳಿಗೆ, ಸಪ್ನ, ವೇದಾಂತ ಬುಕ್ ಹೌಸ್, ಇಲ್ಲೆಲ್ಲವೂ ಲಭ್ಯ ಇದೆ. ಇವತ್ತಿನ ಸಂಚಿಕೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರೆ, ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿದರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.